ಅನ್ನ ಉಂಡು ಈ ಧರಣಿಗೆ ಬೆಳೆದಿದೆವು. ಹೌದು ಆತನ ನಾಮಸ್ಮರಣೆಯನ್ನ ಮಾಡಬೇಕು, ಆತನ ಗುಣಗಾನ ಮಾಡಬೇಕು ಅಂತ ಹೇಳ್ತಾನೆ. ಹೌದು ಹೌದು. ನಾವು ನೀವೆಲ್ಲ ತಾಯಿ ಗರ್ಭದಿಂದಲೇ ಜನಿಸಿ ಧರಿಗೆ ಬಂದಂಥವರು. ಹೌದಲ್ರಿ. ಈ ಜೀವಾತ್ಮ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ತೊಡಕಿದಾಗ ಹಾ ಹಾ ಪರಮಾತ್ಮನ ನೆನೀತಿತ್ತು ಭಗವಂತ. ಏನತ್ರಿಪ್ಪ? ಈ ಮಲಮೂತ್ರದಿಂದ ನನ್ನನ್ನು ಪಾರು ಮಾಡು, ಹೌದು ಜಲ್ಮಿರುಸ್ ತನಕ ನಿನಗೆ ಎಂದೆಂದು ಮರ್ತಿರ್ಲಾರಿ ಅಂಥೇಳಿ ಹಾ ಹಾ ಕರಗಳ ಜೋಡಿಸಿ ತಾಯಿ ಗರ್ಭದಿಂದ ಕಡಿಗೈತು. ಹೌದು. ಈ ಜೀವನಿಗೆ ಈ ಲೋಕದಲ್ಲಿ ಮಾಯಾದ ಗಾಳಿ ಬಡಿತು. ಹಾ ಹಾ ನೋಡ್ರಿ ಅದಂತ ಗಾಳಿ. ಇವ ತಿಳ್ಕೊಂಡ ಎಲ್ಲ ನನ್ನಿಂದನೇ ನಡೆದದ, ನಾ ನಡೆಸಿದಲ್ಲೇನೆ ನಡೀತದ ಅಂತಕ್ಕಂಥ ಭಾವನೆ ಈ ಜೀವನದಲ್ಲಿ ಬಂತು. ಹೌದು. ಭಗವಂತನಿಗೆ ಕೊಟ್ಟಿರುವಂತ ವಚನ ಇದು ಮಾಯಾ ಸಂಸಾರದೊಳು ಬಿದ್ದು ಮರ್ತು ಬಿಡ್ತು. ಹೌದು ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ನಾವು ನೀವೆಲ್ಲರೂ ಪರಮಾತ್ಮನ ನಾಮಸ್ಮರಣೆ ಯಾಕೆ ಮಾಡಬೇಕು ಅಂದ್ರೆ, ಯಾಕ್ರಿಪ್ಪ? ತಾಯಿ ಗರ್ಭದೊಳಗಾದರೂ ಕೂಡ ಪರಮಾತ್ಮ ನಮ್ಮನೆಲ್ಲರಿಗೆ 9 ತಿಂಗಳು 9 ದಿವಸ ಪರ್ಯಂತ ಅನ್ನ ಹಾಕಿ ಜೋಪಾನ ಮಾಡ್ಯಾನ. ಹೌದು. ಈಗಾದರೂ ಕೂಡ ಅನ್ನ ಹಾಕುವಂತ ದಾತ ಅವನೇ ಭಗವಂತದಾನ. ಹಾ ಹಾ ಅವನ ಕೃಪಾ ಆಶೀರ್ವಾದ ಇಲ್ಲ ಅಂದ್ರೆ ಗಿಡದಾನ ತಪ್ಪಲು ಸಹಿತ ಸುಳಿದಿಲ್ಲ, ನಾವು ನೀವು ಇಂಥ ಪುಣ್ಯ ಕ್ಷೇತ್ರದಲ್ಲಿ ಕೂಡುವುದಿಲ್ಲ ಅಂತ ಹೇಳ್ತಾನೆ. ಹೌದು ಹೌದು. ಸುಮ್ಮನೆ ಮತ್ತೆ ಗಿಡ ಅಳಿಗಾಡಲಾಗ್ಯದ. ಅದರ ಸಮಯ ಬಂದಾಗ ತಾನೇ ಅಳಿಗಾಡ್ತದ. ನೀ ಅಳಿಗಾಡಿಸಿದ್ರೆ ಅಳಿಗಾಡ್ತದ. ಅದು ಇಲ್ಲ ನೋಡ್ಲಕತ್ತಿದ ನಾನು ಖರೆ ಅಳಿಗಾಡಲ್ಲ ದೊಡ್ಡ. ಅಲ್ಲಿ ಅಳಿಗಾಡ್ಲಾಗತ್ತದ ನೋಡಿ ಜೇಂಡ. ಹಾ ಜೇಂಡ ಅಳಿಗಾಡ್ತದ, ಗಾಳಿ ಹತ್ತದ ಅದಕ್ಕೆ. ಅದಕ್ಕೆ ಭಗವಂತನ ಕೃಪಾ ಬಹಳ ದೊಡ್ಡದದ. ಹೌದು. ಭಗವಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮನ ಕೊಟ್ಟು ಈ ಧರಿಗೆ ಕಳಿವ್ಯಾನಂದಾಗ ಹಾ ಹಾ ಈ ಜೀವನದ ಬೆಲೆ ತಿಳ್ಕೊಳ್ಳೋ ಸಲುವಾಗಿ ಸಾಧುರು ಸಂತರು ಯೋಗಿಗಳು ಹೌದು ಬಹಳಷ್ಟು ಕಷ್ಟಪಟ್ಟು ಜಗತ್ತದ ಕಲ್ಯಾಣ ಸಲುವಾಗಿ ತಮ್ಮ ಧ್ಯೇಯನೇ ಮುಡುಪಿಟ್ರು. ಹೌದು. ಆದರೂ ಈಗ ನಾವು ಹಾಗಿಲ್ಲ. ನಾವ್ ಹೆಂಗ್ರಿಪ್ಪ? ಕತ್ತಿ ಮುಂದೆ ಒಂದು ಬುಟ್ಟಿ ಹತ್ತಿ ಕಾಳು ಇಟ್ಟರು ಬಿ ಅದರ ಸುಖ ಅದಕ್ಕೆ ಗೊತ್ತಿರಂಗಿಲ್ಲ. ಹತ್ತಿಗಳಾಗ್ತಿರ್ತಾವ, ತಿಪ್ಪಿ ಮೇಲೆ ಮೈಬೇಕದು. ಅದು ನೀವು ಹಂಗೆ ಇದ್ರಿ. ಕತ್ತಿ ನಮ್ಮ ಕಡೆ ಹೊಳ್ಳಿ ಅದು ಒಬ್ಬ ಹಟಗಾರ ಕತ್ತಿ ಮ್ಯಾಗ ಲಿಂಗ ತಗೊಂಡು ಊರಾಗ ಬಂದಿದ್ದತ್ತ ಮೆರಸ್ಗೋತ. ಕತ್ತಿ ಮ್ಯಾಗ ಲಿಂಗ ಇಟ್ಕೊಂಡು ಊರಾಗ ಮೆರಸ್ಗೋತ ಬಂದಾನ. ಮತ್ತು ಬಂದವರೆಲ್ಲ ಲಿಂಗಕ್ಕೆ ನೋಡಿ ಕತ್ತಿಗೊಂದು ಕೊಡ ನೀರು ಹಾಕಿ ಕಾಲಿ ಬೀಳೋದು ಆರತಿ ಬೆಳಗೋದು ನಡೀತಲ್ರಿ. ಶಬಾಷ್ ನೋಡಿ ಅಂತ ದೈವ. ಹಿಂಗ ಈ ಓಣ್ಯಾಂದ ಆ ಓಣಿ ಹೋಗೋದ್ರೊಳಗ ಕತ್ತಿಗೂ ಜರ ಹಂಕಾರ ಬತ್ತು. ಸೊಕ್ಕ ಬತ್ತೇನ್ರಿ? ಹಂಕಾರ ಬತ್ತು. ಹಂಕಾರ. ಎಲ್ಲಾ ಜನ ನನಗೆ ನೀರು ಹಾಕಿ ಕಾಲಿ ಬೀಳ್ತಾರ ಆರತಿ ಬೆಳಗ್ತಾರ ಅಂದ್ರ ಇದಕ್ಕೆ ನಾ ಸುಮ್ಮನೆ ಯಾಕೆ ಹೊತ್ಕೋಬೇಕತ್ತದ ಲಿಂಗಿಗೆ ಒಂದ್ ಸ್ವಲ್ಪ ಹಿಂಗ ಮಾಡಿ ಮೈ ಝಾಡ್ಸಲ್ಗತ್ತು. ಊರಾಗಿನ ಹಿರಿಯರು ತಿಳ್ಕೊಂಡ್ರಿ ಇದು ಮೊದಲೇ ಕತ್ತಿ ಲಿಂಗಕ್ಕೆ ಒಗದು ಬಿನ್ಗಿನ್ ಮಾಡಿತ್ತ ಹೇಳಿ ಲಿಂಗ ಅನಮಾತ್ ಮ್ಯಾಗಿಂದ ತಕೊಂಡು ಬುಡಕೊಂಡ್ ಬಿಟ್ರು ಬರ್ಕೊಲ್ಲಿ ಸೀದಾದ ಎಲ್ಲಿ ಹೋಯ್ತು? ತಿಪ್ಪಿಗೆ ಹೋಯ್ತದು. ಹಾಳಾಗಿ ನೀರು ಹಾಕ್ಬೇಕು ಅದಕ್ಕೆ. ಅದ ಕತ್ತಿ ತಿಪ್ಪ್ಯಾಗ ಸೌರೇಳು ಜಾತಿ ಅದು ತಿಪ್ಪಿಗೆ ಹೋಗುದದು. ಅದಿಲ್ಲ ಕತ್ತಿ ಬೆಲೆ ಬೇರೆನೆ ಎತ್ತಿನ ಬೆಲೆ ಬೇರೆನೆ. ಯಾಕಿಲ್ಕಕ್ಕ ಎತ್ತಿನ ಬೆಲೆ ಬೇರೆ ಕತ್ತಿದ ಬೇರೆ. ನೀರು ಅರ್ಧ ಮರ್ಧ ಕತ್ತಿದ್ದಂಗೆ. ಹೌದಿಲ್ಲ? ಅದು ಯಾಕಂದಾರ ಅಂದ್ರ ಅಡ್ಲ ನಾರಾಯಣ ಗಡವಾಚೆ ಪಾಯ್ಧರಿ ಅಂದ್ರು. ಹಾಕಿಲ್ಲದು ಒಬ್ಬಂದು ಸ್ವಾರ್ಥ ಸಲುವಾಗಿ ಕಾಲು ಹಿಡಿದಿರ್ತಾನ. ಇದು ಕತ್ತಿ ಹಾಕಿರ್ಲಕ್ಕೋ ಇದರಿಂದ ನಂದು ಒಂದು ಕೆಲಸ ಆತದ ಬಗ್ಗೆ ಕಾಲು ಹಿಡ್ದಾನ. ಅದಕ್ಕೆ ಅವ್ರು ಹೇಳ್ಯಾರ ಅಡ್ಲ ನಾರಾಯಣ ಗಡವಾಚೆ ಪಾಯ್ಧರಿ ಅಂದ್ರ ಅವ್ರು. ಹೌದಿಲ್ಲ? ಅದಕ್ಕೆ ಹಿಂಗ ಈಗಿನ ಕಾಲಮಾನ ಹಂಗಾದ. ಅವನ ಕಡೆ ಕೆಲಸ ಮಾಡ್ಕೊಳ್ಳೋ ಸಲುವಾಗಿ ಕತ್ತಿ ಕಾಲು ಹಿಡಿ ಯಾಳಿ ಹಾಲಿಗಿನ ಜಗತ್ತಿನೊಳಗ. ಅದಕ್ಕಿರ್ಲಿ ಇವತ್ತಿನ ನಡೀತಿರುವಂತ ಇದು ಜಾತ್ರೆ, ಬೀರದೇವರ ಜಾತ್ರೆ. ಇದು ಭೌತಿಕ ಜಾತ್ರೆ. ಈ ಜಾತ್ರೆಯಾಗ ಆ ಕಡೆ ಪ್ರಸಾದ ಊಟ ಮಾಡೋದು, ಈ ಕಡೆ ಡೊಳ್ಳಿನಾಡು ಕೇಳೋದು. ಹೌದು. ಪ್ರಸಾದ ಉಳಿತಂದ್ರೆ ಬೆಳಿಗ್ಗೆ ಕಟ್ಕೊಂಡು ಸ್ವಲ್ಪ ನಮ್ಮ ಮನೆಗೆ ಹೋಗುದು ಪ್ರಸಾದ. ಇದು ಭೌತಿಕ ಜಾತ್ರೆ. ಹೌದು. ಈ ಜಾತ್ರೆಗಿನ ಪ್ರಸಾದ ನಾವು ಉಳ್ದಿದ್ದು ಮನೆಗೆ ಕಟ್ಕೊಂಡು ಹೋದೇವು ಅಂದ್ರೆ ಎಷ್ಟು ದಿವಸ ನಮ್ಮ ಬಾಯಿಗೆ ಬರ್ತದ? 1 ದಿನ 2 ದಿನ ಬರ್ತದ. 3ನೇ ದಿವ್ಸಕ್ಕೆ ಕಳಿಸ್ತದಲ್ರಿಪ್ಪ. ಈ ಬುತ್ತಿ ಭಾಳ ದಿನ ತಾಳಂಗಿಲ್ಲ. ಹೌದು. ಇನ್ನು ನಾವು ನೀವೆಲ್ಲರೂ ಕೊನೆಯದಾಗಿ ಒಮ್ಮೆ ಹೋಗೋರು ಇದ್ದೇವೆ ನೋಡ್ರಿ. ಅದೇ ಆ ಜಾತ್ರೆ ಪ್ರತಿಯೊಬ್ಬರು ಹೋಗೋರು ಇದ್ದೇವೆ. ಆ ಜಾತ್ರೆ ಅದು ಭೌತಿಕ ಜಾತ್ರೆ.
ಹಾ ಅದು ಆದಿ ಭೌತಿಕ ಜಾತ್ರೆ. ಅದಕ್ಕೆ ಯಾವ ಬುತ್ತಿ ಬೇಕು? ಇದು ಭೌತಿಕ ಜಾತ್ರೆ, ಇದು ಆದಿ ಭೌತಿಕ ಜಾತ್ರೆ. ಹೌದು. ಆ ಜಾತ್ರೆಗೆ ಮಾತ್ರ ನಮಗ ಕಾಶಿ ರಾಮೇಶ್ವರ ಹೋಗಾಗಿ ಹಂಗ ಮನ್ಯಾಗ ಬುತ್ತಿ ಕಟ್ಟಿರ್ತಾರ ನೋಡ್ರಿ. ಹಾ ಹಾ ಹುಳಾನೋತ್ಸ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ, ದಪಾಟಿ, ಶೇಂಗಾದ ಹೋಳಿಗೆ, ಹೋಳಿಗೆ, ಶೇಂಗಾದ ಹೋಳಿಗೆ ಎಲ್ಲ ಕಟ್ಟಿರ್ತಾರ. ಏನ್ ಭಾರಿ ಮಾಡಿ ಹಂಗ ನಾವು ಈ ಆ ಭವ ಎಂಬ ಜಾತ್ರೆಗೆ ಹೋಗುವಾಗ ಮಾತ್ರ ನಮಗ ಪುಣ್ಯದ ಬುತ್ತಿ ಸಂಗಟ ಬೇಕು. ಹೌದು. ಇರೋರ್ದೊಳಗ ನೀವು ದಾನ ಧರ್ಮ ಮಾಡಿ ಪುಣ್ಯ ಪಡ್ಕೊಂಡ್ರಿ, ಆ ಪುಣ್ಯದ ಬುತ್ತಿನೇ ನಿಮ್ಮ ಸಂಗಟ ಬರ್ತದ. ಹೌದು. ನೀವು ಏನು ಮಾಡಿ ಗಳಿಸಿದ್ರು ಯಾವುದು ಬರಂಗಿಲ್ಲ, ಇದು ಇಲ್ಲೇ ಉಳಿತದ. ಹೌದು 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 ಹೌದಿಲ್ಲ? ಹೌದು. ಹೋಗುವಾಗ ಮಾತ್ರ ಎಷ್ಟು ಬಿ ಒಂದು ಕೋಟ್ಯಾಧೀಶ ಗಳಿಸ್ಯಾನ ಅಂದ್ರೆ ಹಣಿಗೆ ₹1 ಹೆಚ್ಚಿರ್ತಾರ ಕಕ್ಕ. ಹಾ ಹೌದಿಲ್ಲ? ಅವನ ಕಿಮ್ಮತ್ತೆಟ್ಟು ಕೋಟಿ ಗಳಿಸ್ಯಾನ. ಹೌದು. ಕಿಮ್ಮತ್ತೆಟ್ಟು ₹1. ₹1 ಇದೆ. ಅದನ್ನ ತಗೋತಾರಲ್ಲಿ ಹೋಗೋಣ. ಹಾ, ಬಂಗ್ಲಾ 3 ಮಜಲಿ ಕಟ್ಟ್ಯಾನ. ಇವನು ಚಳಕೆಯಲ್ಲಿ ಹೊರಗೆ ಬಾಗಲ ಹೊರಗ. ಹಾ, ಅದತ್ತ ತಗೊಂಡ್ರಿ ಹೋಯ್ದು. ಅವ ಹಾದ ಮ್ಯಾಗ ಇವ್ರ ಹೆಸರು ಇಡುದು ದಾದಾಚಿ ಕೃಪಾ. ಹಾ, ಹೌದಿಲ್ಲ? ತಂದಿ ಕೃಪಾ. ಐ ಹೊಡಿಲ್ಲ ಅಂತ ಆಶೀರ್ವಾದ ಮಾತಿ ಕಾಡಿದ್ದು ನೋಡ್ರಿ. ಅವ್ರ ಹಾದ ಮ್ಯಾಗೆ ಎದ್ದಾಗ ಎಂದವ್ರಿಗೆ ಒಂದ್ಸರಿ ನೀರು ಕೊಟ್ಟು ಚಂದ ಮಾತಾಡಂಗಿಲ್ಲ ಕರೆ. ದಾದಾಂಚಿ ಕೃಪಾ ಐ ಹೊಡ್ಲ ಅಂತ ಆಶೀರ್ವಾದ ಚಾಲು. ಹೌದಿಲ್ಲ? ನಾನು ಹಂಗೆ ಮಾಡ್ತೇವೆ. ಒಳಗನೆ ಯಾವ ನಮ್ಮ ಪುಂಡ್ಲಿಕ ಹೆಂಗವ ತಾಯಿ ತಂದಿನ ಕೈಯಾಗ ಹಿಡ್ಕೊಂಡು ನಡ್ಕೋತ ಹ್ಯಾಂಡ್ತೀನಿ ಹೆಗಲ ಮ್ಯಾಗ ಹೊತ್ಕೊಂಡು ಕಾಶಿಗೆ ನಡೆದಿದ ನನ್ನಂತವ. ಕರ್ವೀರ ಪಟ್ಟಣದಾಗ ಅವನಿಗೊಬ್ಬ ಭಕ್ತ ಭೇಟಿ ಅದ. ಅವ ಹೇಳ್ದ, ನೀ ಕಾಶಿಗೆ ಹೋದ್ರೇನು ರಾಮೇಶ್ವರಕ್ಕೆ ಹೋದ್ರೇನು, ನೀ ಎಲ್ಲಿ ತಿರುಗಿದ್ರು ನಿನಗೆ ಭಗವಂತ ದೊರೆಯಂಗಿಲ್ಲ. ಭಗವಂತನ ನಡೆಸ್ಕೊತ ಹೊಟ್ಟಿದಿ, ಹೆಣ್ತಿನ ಹೆಗಲ ಮ್ಯಾಗ ಹೊತ್ತಿದಿ, ಸೀದಾ ಏನೋ ಈಕಿನ ತೆಳಗೆ ಇಳಿಸು ಅವ್ರು ಇಬ್ಬರನ್ನ ಹೊತ್ಕೊ ಅಂದ. ಆ ಎಳ್ಯಾಗ ಅವನ ಮಾತು ಕೇಳಿ ಇವ ಹೊತ್ಕೊಂಡು ಪಂಡ್ರಪುರಕ್ಕೆ ಬಂದ. ತಂದೆ ತಾಯಿ ಸೇವಾ ಮಾಡೋದಾಗ ಏನ ಯುಗ ಮುಗ್ದಿಲ್ಲ ಒಂದು. ಅಲ್ಲೇ ಕೂತಾನ ಹೊಳೆಗೆ. ಹೌದಿಲ್ಲ? ಪಾಂಡುರಂಗ ಭಕ್ತಿಗಾಗಿ ಪಾಂಡುರಂಗನೇ ವೈಕುಂಠ ಬಿಟ್ಟು ಬಂದ. ಅವ ಅಂತಾನೆ, ನಾ ಪಾಂಡುರಂಗ ಬಂದಿದ್ದು ನಿನ್ನ ಭಕ್ತಿಗಾಗಿ ಅಂದ. ಅವ ಹೇಳ್ದ, ನನ್ನ ತಂದೆ ತಾಯಿ ಶಿವ ಮುಗ್ದಿಲ್ಲ, ನಾ ಶಿವ ಬಿಟ್ಟು ಬರುದಿಲ್ಲ. ನಾ ಹೆಂಗ್ ಮಾಡ್ಲಿ ಅಂದ. ಇಟ್ಟಂಗಿ ಹೋಗಿತ್ತ ಅದ್ರ ಮ್ಯಾಗ ನಿಂದ್ರಂದ. ಬೀಚ್ ಇಟ್ಟಂಗಿ ಹೋಗದ, ಅದ್ರ ಮ್ಯಾಗ ನಿತ್ತ. ಅವ ಇಟ್ಟೋ ಬನಸ್ಕೊಂಡ, ಸೊಂಟಿನ ಮ್ಯಾಗ ಕೈ ಇಟ್ಕೊಂಡು ನಿತ್ತ. ಇವ ಯಾವಾಗ ಬರ್ತಾನಂತ. ಅವ ಅಲ್ಲಿ ಅದಾನ, ಇವ ಇಲ್ಲಿ ಅದಾನ. ಹೌದಿಲ್ಲ? ಹೌದು. ತಂದೆ ತಾಯಿ ಸೇವೆ ಮಾಡಿದ್ರ ತಾಯಿನೇ ಕಾಶಿ, ತಂದಿನೇ ರಾಮೇಶ್ವರ. ಅದಕ್ಕೆ ತಾಯಿ ತಂದಿ ಅಂತ ಜಗತ್ತಿನಾಗ ಅನ್ಯ ದೇವ್ರು ಇಲ್ಲ ಅಂತ ಹೇಳ್ತಾರ. ಅದಕ್ಕಿರ್ಲಿ 4 ನುಡಿ ಚಾಲ ಹಾಡಿ ನಮ್ಮ ಹಿರಿ ಕಲಾವಿದ್ರ ಕಡೆ ಪಾಳೆ ಹೋಗ್ತೈತಿ. ಕೊಡ್ರಿಪ್ಪ ಕೊಡ್ರಿ. ಹಿಂದಿನ ಸಲ ನಮ್ಮ ಹುಡುಗ ಏನು ಜಬರಿನೇ ತಗೋತಾನೋ, ಏನು ಬಾರಕೋಲಿ ತಗೋತಾನೋ, ಏನು ಕಟ್ಟದ ಬಡಗಿನೇ ತಗೋತಾನೋ, ಏನೇನು ಮಾಡ್ತಾನ ನೋಡಿ. ಮಾಡ್ಲಿ ಅನ್ಕ ಚಾ ಮಾಡ್ರಿ. ಅನ್ಕ ಅವ್ರು ಮಾಡ್ತಾರ ಮಾಡಿ. ನೀವು ಚಾ ಮಾಡ್ರಿ ನಮ್ಗೊಂಜರ. ಬರೋನೋ ಭೇಟಿಗೆ ಅಣ್ಣ ಕೇಳಿದಿಲ್ಲ ಚಾ ನಿಮಗೆ ಥಂಡಗೆ ಹತ್ತದೆ ಅಂತ ಹೌದಿಲ್ಲ? ಜೀಪಿಗೆ ಬಂದು ಕೇಳ್ದ ಅವ ಪುಣ್ಯಾತ್ಮ, ಚಾ ಸಾಹೇಬ್ರ ನಿಮ್ಮ ಮ್ಯಾಳಿಗೆ ಥಂಡಗೆ ಹತ್ತದೆ ಅಂತ ಬೆಚ್ಚಗೆ ಹತ್ತದ್ರಿ ಅಂತ ಕೇಳ. ನಾವು ಬೆಲ್ಲಿಂದ ಹತ್ತದ. ಇರ್ಲಿ, ಜಗತ್ತಿನೊಳಗೆ ಎಲ್ಲ ಔಷಧ ಎಲ್ಲಾ ತರದ ಜನ ಇರ್ತದ. ಜಾತ್ರೆ ಬಂದ್ರೆ ಜಾತ್ರೆಗೆ ಔಷಧ ಎಲ್ಲಾ ತರದ ಜನ ಇರ್ತದ. ಹಾಡವ್ರು ಹೆಂಗಿರ್ಬೇಕು ಅಂದ್ರ ಅಗಸ್ಯಾಗಿನ ಬೋರ್ಗಲ್ ಇದ್ದಂಗಿರ್ಬೇಕು. ಅಭಿಷೇಕ್ ಬೋರ್ಗಲ್ ಹೆಂಗಿರ್ತಾರೆ ಸಾಹೇಬ್ರ? ಸುಮ್ಮ ಒಂದು ಗುಂಡಕ್ ಇರ್ತದ, ಗುಂಡಕಲ್ಲ. ಅದಕ್ಕೆ ಹಣಮಪ್ಪನ ಪೂಜಾರಿ ಹಣಮಪ್ಪನ ಸೇವಾ ಮಾಡಿ ಹೊಳೆ ಬರ್ತಿರುವಾಗ ಅದಕ್ಕೊಂತು ನೀರು ಚೆಲ್ಲಿ ಮ್ಯಾಗ ಒಂದಿಟ್ಟು ಇವತ್ತು ಪಟ್ಟು ಬಡದು ಒಂದೆರಡು ಹೂ ಇಟ್ಟು ಹೋತಾನವ. ಹೌದು. ಎಷ್ಟೋ ಮಂದಿ ಹಣಮಪ್ಪನ ಗುಡಿಗೆ ಹೋಗೋರು ಏನ್ ಮಾಡ್ತಾರ, ಹಣಮಪ್ಪನ ದರ್ಶನ ಮಾಡಿ ಬರುವಾಗ ಅದಕ್ಕಿಟ್ಟು ಕೈ ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾರ. ಕೆಲವು ಮಂದಿ ಕೈ ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾರ, ಕೆಲವು ಮಂದಿ ಮ್ಯಾಟ್ಗಾಲಿ ಇಟ್ಟು ಹೋಗ್ತಾರ ಅದ್ರ ಮ್ಯಾಗ ಕಲ್ ಮೇಲೆ. ಆ ಬೋರ್ಗಲ್ಲಿ ಯಾರಿಗೆ ಬ್ಯಾಡ ಅಂದದೇನು, ಕಾಲು ಬೀಳ ಅಂದವ್ ಶಬಾಷ್ ಅಂದಿಲ್ಲ, ಮ್ಯಾಟ್ಗಾಲಿ ಇಡೋಂಗ ಬ್ಯಾಡ ಅಂದಿಲ್ಲ. ಹಂಗ ಹಾಡು ಮ್ಯಾಳ ಹೆಂಗಿರ್ಬೇಕಂದ್ರ ಎಲ್ಲಾರು ಬೈದವ್ರಿಗೆ ಬೈಸ್ಕೋಬೇಕು, ಶಬಾಷ್ ಅಂದವ್ರಿಗೂ ದಕ್ಕಿಸ್ಕೋಬೇಕು. ಇದು ಹಾಡು ಮ್ಯಾಳಿನ ಲಕ್ಷಣ ಇರ್ತದ. ಹಂಗ ಹಾಡಿದವ್ರೆ ಹಾಡಿದಂಗ. ಮತ್ತ ಇಲ್ದ ಸುಮ್ಮನೆ ಅವ್ರು ಕೂಡ ಜಗಳಕ್ಕೆ ಬಿದ್ರು ನಾವು ಹಾಡವ್ರು ಅನ್ಬೇಕ ನಮ್ಗೆ. ಹೌದಾ? ಆ ಪದ್ಧತಿ ಭಾಳ ಒಳ್ಳೇದಲ್ಲ. ಏನಾನು ನಮ್ಮ ಡೊಳ್ಳಿನ ಹಾಡಿನ ಮ್ಯಾಳಗ ಕೆಲವು ಮ್ಯಾಳಗಳು ಮುಪ್ಪಾದು
ದೈವದವ್ರು ಯಾರು ಬಂದಂದ್ರ ಅವ್ರು ಕೂಡ ಜಗಳಕ್ಕೆ ಬೀಳ್ತಾರ. ಅಲ್ಲ ಅವನ ಮುಪ್ಪಾಗ್ಯಾರ ಅಂದ್ರ ಬಿ ಜಗಳಕ್ಕೆ ಬೀಳ್ತಾರ. ಹಾಂಗಿಲ್ಲದು ಡೊಳ್ಳಿನ ಹಾಡಿನ ಒಂದು ಲಕ್ಷಣ, ಕಲಾವಿದರ ಲಕ್ಷಣ ಅಂದ್ರೆ ಹಿಂಗಿರ. ಹೌದಾ ದೈವೇ ದೇವ್ರ ಅಂತ ತಿಳ್ಕೊಬೇಕು ನಾವು. ದೈವದೊಳಗೆ ದೇವ್ರ ಇರ್ತಾನ. ದೈವ ಸಾಕ್ಷಿನೇ ದೇವ್ರ ಅದನ್ನ, ದೈವದೊಳಗೆ ಅದನ್ನ. ಅವ್ರ ಮುಂದೆ ನಾವು ಸೇವಾ ಮಾಡ್ಲಕತ್ತಿದ್ದೇವೆ. ದೈವ ಕಿವಿಲಿ ಕೇಳ್ತಾನ, ಕಣ್ಣೀಲಿ ನೋಡ್ತಾನಂತ. ಇದು ಶಾಶ್ವತ ನಮ್ಮ ಮನುಷ್ಯನೊಳಗೆ ಇಟ್ಕೊಂಡು ನಾವು ಜರ ಸೇವಾ ಮಾಡಿದೆವು ಅಂದ್ರೆ ಅದು ಪರಮಾತ್ಮನಿಗೆ ಬೀರ್ ದೇವ್ರಿಗೆ ಹೋಗಿ ಮುಡ್ತದ. ಇವ್ರ ಮನ ನೋವು ಆಗುವಂಗ ನಾವು ಜರ ಮಾಡಿದೆವು ಅಂದ್ರೆ ದೇವ್ರ ನಮ್ಮನೆ ಹೆಂಗ ಸಂತೋಷ ಆಗ್ತಾನ, ಹೆಂಗ ಕಾಪಾಡ್ತಾನ ಹೇಳ್ರಿ. ಹೆಂಗ ಆಶೀರ್ವಾದ ಮಾಡ್ಬೇಕು. ಹೌದಲ್ರಿ, ಈ ದೈವ ಆಶೀರ್ವಾದ ಮಾಡ್ತಂದ್ರೆ ದೇವ್ರ ಆಶೀರ್ವಾದ ಇರ್ತದ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ನಮ್ಮ ಮಾಸ್ತರ ಕಡೆ ಪಾಳೆ ಹೋಗ್ತೈತಿ. ಕೊಡ್ರಿ.